ಅಮ್ಮಂಗೆ ಫೋನ್ ಮಾಡಿ ಎಷ್ಟು ದಿನ ಆಯಿತು. ಸದ್ಯಕ್ಕೆ ನಮ್ಮಮ್ಮ ಫೋನ್ ರಿಸೀವ್ ಮಾಡ್ತಾರೋ ಇಲ್ಲೋ. ಹಾಂ, ರಿಸೀವ್ ಮಾಡಿದ್ರು. ಹಲೋ ಅಮ್ಮ, ನಾನಮ್ಮ ಈ ಕಡೆಯಿಂದ ಶುಭ ಮಾತಾಡ್ತಾ ಇರೋದು. ನೀನು ಹೇಗಿದ್ಯಾ? ಹಂಗಂದಾಗ ಮನೇಲಿ ಚೆನ್ನಾಗಿದ್ದಾರಾ ಅಪ್ಪ ಅಣ್ಣ ಎಲ್ಲನೂ? ನೀನು ಹೇಗಮ್ಮ ಇದೆಯಾ? ಅಯ್ಯೋ ಅಯ್ಯೋ, ನನ್ನ ಮಗಳೇ ಶುಭ ನೀನಾ? ಅಲ್ಲಮ್ಮ, ಇಷ್ಟು ವರ್ಷದ ಒಂದೇ ಒಂದು ನೀನು ಫೋನು ಮಾಡಿಲ್ವಲ್ಲ. ನೀನು ಹೇಗಿದ್ಯಾ, ಎಲ್ಲಿದ್ಯಾ? ಅಲ್ಲ ಕಣೆ, ಮದುವೆ ಮಾಡ್ಕೊಂಡು ಹೋಗಿದ್ದು. ನಿಮ್ಮ ತಾಯಿಗೆ ನೆನಪೇ ಆಗಿಲ್ವಾ? ಹಾಂ, ಅಲ್ಲ ಇಷ್ಟು ವರ್ಷದಲ್ಲಿ ಒಂದಿನ ಇಲ್ಲಿಗೆ ಬಂದೇ ಇಲ್ವಾ? ನಾನಾಗೆ ನಿನ್ನ ಕೊಟ್ಟು ನಂಬರಿಗೆ ಫೋನ್ ಮಾಡಿದ್ರೆ ಏನು ಸೌಂಡ್ ಇಲ್ಲ, ಏನಿಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದಕ್ಕೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತೇ ಆಗಿಲ್ಲ. ಅದು ನಿಮ್ಮಪ್ಪ ಹಂಗೆ ಹೇಳ್ದೆ, ನಿಮ್ಮ ಅಣ್ಣಂದ್ರಿಗೆ ಹೇಳ್ದೆ, ಯಾರೂ ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಅದಕ್ಕೆ ಮಗಳೇ ಸುಮ್ಮನೆ ಆಗ್ಬಿಟ್ಟೆ. ಅಂತೂ ಇಂತೂ ಹೆಂಗೋ ನೀನು ಇವಾಗ ಫೋನ್ ಮಾಡಿದ್ಯಲ್ಲ, ನೀನು ಅಲ್ಲಿ ಹೆಂಗಿದ್ಯಾ, ಚೆನ್ನಾಗಿದ್ಯಾ? ಅನ್ನಂಗೆ ನಿಂಗಲ್ಲೇನು ತೊಂದರೆ ಇಲ್ಲ ತಾನೇ? ನಿನ್ನ ಗಂಡ ಏನು ಚೆನ್ನಾಗಿ ನೋಡ್ಕೊತಾನೆ? ಅಮ್ಮ ಅಯ್ಯೋ, ನಾನು ಹಿಂಗೆ ಅದನ್ನೇ ಹೇಳಬೇಕು ಅಂತ ಫೋನ್ ಮಾಡಿದೆ ಅಮ್ಮ. ನಾನು ಅನ್ಕೊಂಡಂಗೆ ಈ ದೇಶದಲ್ಲಿ ಇಲ್ಲ ಅಮ್ಮ. ನಾನು ಎಷ್ಟು ಆಸೆ ಪಟ್ಟು ಏನೋ ಅನ್ಕೊಂಡು ಇಲ್ಲಿಗೆ ಬಂದೆ ಅಲ್ಲ. ಆದರೆ ಇಲ್ಲಿ ಅಮ್ಮ, ನಿಂಗೆ ಗೊತ್ತಾ, ನಾನು ಈ ಮನೆಯಲ್ಲಿ ಹೆಂಡತಿಯಾಗಿಲ್ಲಮ್ಮ, ಮನೆ ಕೆಲಸದೊಳಂಗಿದ್ದೀನಿ. ಗೊತ್ತಾ ನಿನಗೆ? ಬೆಳಗ್ಗೆ ಎದ್ದರೆ ಎಲ್ಲ ಕೆಲಸ ಮಾಡಬೇಕು. ಇಲ್ಲಿ ಕೆಲಸಕ್ಕೆ ಆಳು ಯಾರೂ ಸಿಗಲ್ಲಮ್ಮ, ನಾನೇ ಎಲ್ಲ ಕೆಲಸ ಮಾಡಬೇಕು. ನನಗಂತೂ ಸಾಕಾಗೋಗುತ್ತೆ. ಏನೇನು ಹೇಳ್ತಾ ಇರೋದು ಅಂದರೆ, ನೀನಲ್ಲಿ ಚೆನ್ನಾಗಿಲ್ವಾ, ಸುಖವಾಗಿಲ್ವಾ? ನಿನ್ನ ಗಂಡ ನಿನಗೆ ಹಿಂಸೆ ಕೊಡ್ತಾನೇನೆ? ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅದಕ್ಕೆ ಬಡ್ಕೊಂಡೆ, ಬೇಡ ಒಂದು ಸ್ವಲ್ಪ ದಿನ ಕಾಯಿ ತಾಳ್ಮೆಯಿಂದ ಇರು ಅಂತ. ಆದರೆ ನನಗೆ ಅವನೇ ಬೇಕು ಅಂತ ಮಾಡ್ಕೊಂಡು ಹೋದಿಯಲ್ಲ, ಇವಾಗ ಅನ್ಬೋಸು. ಏನಮ್ಮ ನೀನು ನನ್ನ ಕಷ್ಟ ಹೇಳ್ಕೊ ಅಂತ ಫೋನ್ ಮಾಡಿದ್ರೆ ನನಗೆ ಅನ್ಬೋಸು ಅಂತ ಬೈತೀಯಾ? ಹ್ಞೂ, ಬೈಯಿ. ಏನು ಮಾಡ್ತೀಯ? ಎಲ್ಲ ಹಣೆ ಬರಹ. ಇಲ್ಲಿ ನೋಡಿದ್ರೆ ನನ್ನ ಗಂಡ ಒಬ್ಬನೇ ಅಂತ ಅಂದ್ಕೊಂಡ್ರೆ, ನನ್ನ ಗಂಡ, ಅವ್ರ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ. ಮನೆ ಬೇರೆ ಅಷ್ಟೇ, ಎಲ್ಲ ಅಕ್ಕಪಕ್ಕನೇ ಇದ್ದಾರೆ. ಅವ್ರಿಗೆಲ್ಲ ಅಡುಗೆ ಮಾಡ್ಕೊಂಡೋಗಿ ನಾನೇ ಕೊಡ್ಬೇಕಂತಮ್ಮ. ನನಗನ್ಸುತ್ತೆ ಇವ್ರು ಹಳ್ಳಿ ಹುಡುಗಿ ಬೇಕು ಅಂದಿದ್ದು, ಇವ್ರ ಮನೇಲಿ ಅಡುಗೆ ಮಾಡ್ಕೊಂಡಿರೋಕ್ಕೆ ಅಂತ. ಅದಕ್ಕೆ ಮನೆ ಕೆಸೋಳು ಅಂತ ಯಾರು ಸಿಗಲ್ವಲ್ಲ, ಒಂದು ತಾಳಿ ಕಟ್ಬಿಟ್ರೆ ಎಲ್ಲದಕ್ಕೂ ಆಗುತ್ತೆ ಅಂತ ನನ್ನ ಮಾಡ್ಕೊಬಂದ ಅಂತ ಅನ್ಸುತ್ತಮ್ಮ. ನನಗೇನೋ ಇದು ನಿಜಾನೇ ಅಂತ ಅನ್ಸುತ್ತೆ. ಸುಮ್ಮನೆ ನಾನು ಎಷ್ಟು ಸರಿ ಹೇಳ್ತೀನಿ, ನಡೀರಿ ನಾವು ಇಂಡಿಯಾಗೆ ಹೊಂಟೋಗೋಣ ಅಂತ. ಅದೇ ನನ್ನ ಗಂಡ ಅನ್ಸ್ಕೊಂಡಿರೋ ಪ್ರಾಣಿಗೆ ಆಗಲ್ವಂತೆ. ನಾವು ಜೀವನ ಪೂರ್ತಿ ಇಲ್ಲೇ ಇರಬೇಕಂತೆ. ನನ್ನ ಒಂದ್ಸಲ ನನ್ನ ತವ್ರ ಮನೆಗೆ ಕಳಿಸು ಅಂದ್ರೂ ಕಳಿಸ್ತಾ ಇಲ್ಲಮ್ಮ. ನಾನು ಇವಾಗ ಏನು ಮಾಡಲಿ ಹೇಳು? ಏನಮ್ಮ ಹೇಳ್ತಾ ಇದ್ದೆ ನೀನು? ಅಂದರೆ ಅಷ್ಟೊಂದು ಕಷ್ಟ ಅನುಭವಿಸ್ತಿದ್ಯಾ? ಏನು ಮಾಡಲಿ, ನೀನು ಅಕ್ಕಪಕ್ಕ ಎಲ್ಲದಿದ್ರೆ ಬಂದು ನೋಡಿಕೊಂಡು ಕರ್ಕೊಬಂದ್ಬಿಡ್ತಿದ್ದೆ. ನೀನು ಎಲ್ಲೋ ದೇಶದಲ್ಲಿ ಇದೆಯಾ, ನನಗಲ್ಲಿ ಬರೋಕ್ಕೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ನಾನು ಇದನ್ನು ಯಾರಿಗೆ ಅಂತ ಹೇಳಲಿ ಹೇಳು? ನನಗೆ ಅರ್ಥ ಆಗುತ್ತಮ್ಮ, ಆದರೆ ನಾನು ಯಾರಿಗೆ ಹೇಳ್ಕೊಂಡ್ಲಿ ಹೇಳು? ಇಷ್ಟು ವರ್ಷದಲ್ಲಿ ನಾನು ನಿಂಗೊಂದು ಫೋನ್ ಮಾಡೋಕ್ಕಾಗಿಲ್ಲ ಅಂದರೆ ಅರ್ಥ ಮಾಡ್ಕೊ ನಾನಿಲ್ಲಿ ಹೇಗಿದ್ದೀನಿ ಅಂತ. ನೋಡೋಕ್ಕೆ ದೊಡ್ಡ ಬಂಗ್ಲೆ, ಕಾರು, ಆಸ್ತಿ, ಅಂತಸ್ತು ಎಲ್ಲ ಇದೆ. ಆದರೆ ನನಗೆ ಅನುಭವಿಸೋಕ್ಕೆ ಪುಣ್ಯ ಇಲ್ವಲ್ಲಮ್ಮ. ನೀನು ಹೇಳು ಏನು ಮಾಡಬೇಕು ಅಂತ. ಅಲ್ಲ ಕಣೆ, ಹಾಗಾದರೆ ನಿಮ್ಮ ಪರಿಸ್ಥಿತಿಯಲ್ಲಿ ಏನಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಏನಂತ ಉತ್ತರ ಕೊಡಲಿ ಹೇಳು? ಅಮ್ಮ, ನಾನು ನಿಂಗೊಂದು ಸಾರಿ ಇದನ್ನೆಲ್ಲ ಹೇಳ್ತೀನಿ ಅಮ್ಮ. ಸದ್ಯಕ್ಕೆ ಇವಾಗ ಇಷ್ಟು ಹೇಳೋಕ್ಕಾಗೋದು. ಸರಿ, ನಾನು ಇರ್ತೀನಿ. ಅವ್ರು ಬಂತು ಅನಿಸುತ್ತೆ. ಅವ್ರ ಕಾರ್ ಸೌಂಡ್ ಆಯಿತು. ಅತ್ತೆ, ಯಾಕತ್ತೆ ಏನಾಯಿತು? ಅನ್ನಂಗೆ ನೀವು ಫೋನಲ್ಲೇನು ಶುಭ ಅಂತ ಮಾತಾಡ್ದಂಗಿತ್ತು. ಅಂದರೆ ಶುಭ ಫೋನ್ ಮಾಡಿದ್ಲ, ಹೇಗಿದ್ದಾಳೆ ಅಂತ, ಚೆನ್ನಾಗಿದ್ದಾಳೆ ಅಂತ? ಅಯ್ಯೋ ಚಂದಾನ ಏನಂತ ಹೇಳಿ ಅಮ್ಮ. ಅಮೇರಿಕ ಕರ್ಕೊಂಡು ಹೋಗೋಕೆ ಕೊಡಬಾರ್ದು, ಹಿಂಸೆ ಕೊಡ್ತಾವ್ರಂತೆ. ಅವಳನ್ನ ಸುಖವಾಗಿ ನೋಡ್ಕೊತಾ ಇಲ್ವಂತೆ. ಅವಳಿಗೆ ತುಂಬ ಹಿಂಸೆ ಕೊಡ್ತಾರಂತಮ್ಮ. ಏನು ಮಾಡಲಿ ನಾನು ಇವಾಗ? ಯಾರಿಗಂತ ಹೇಳಿ, ಎಲ್ಲಿಗಂತ ಹೋಗಲಿ? ಅವಳನ್ನ ಬಂದಿಲ್ಲಿ ಕರ್ಕೊಬಂದು ನಮ್ಮ ಇಟ್ಕೊಳ್ಳೋಕ್ಕೂ ಆಗ್ತಾರೆ ನನಗೆ. ಅಯ್ಯೋ ಬಡ್ಕೊಂಡೆ, ಬೇಡ ಕಣೆ ಅಂತ. ನಾನು ಮಾಡ್ಕೊಂಡು ಅವನ್ನೇ ಮಾಡ್ಕೊಂಡು ಅಂತ ಕುಣಿದಾಡಿದ್ಲು. ಎಲ್ಲ ಹೋಗ್ಲಿ ಇಬ್ಬರು ಖುಷಿಯಾಗಿತ್ತಂತ ಮಾಡಿಕೊಟ್ರಿ. ಇವಾಗ ಇಷ್ಟೆಲ್ಲ ಅನ್ಭವಿಸ್ಬೇಕಾಗೈತೆ ಅವಳಿಗೆ. ಏನಂತ ಹೇಳ್ತಾ ಇರ್ತೀವು? ಅಮೇರಿಕದಲ್ಲಿ ಅವ್ರಿಗೆ ಅಷ್ಟೊಂದು ಕಷ್ಟ ಕೊಡ್ತಾರಂತ. ಏನಂತೆ? ಹಾಂ, ಇದೇ ಥರ ಕಷ್ಟ ಅಂತ ಏನು ಹೇಳ್ಕೊಂಡ್ಲ ನಿಮಗೆ? ಹೇಳ್ಕೊಂಡ್ಲು. ಅತ್ತೆ, ಮಾವ, ಬಾವೆ ಅಂತ ಎಲ್ಲರಿಗೂ ಇವಳೇ ಅಡುಗೆ ಮಾಡಾಕ್ಬೇಕಂತೆ. ಮನೆ ಬೇರೆ ಇದ್ರೂ ಪ್ರತಿಯೊಬ್ಬರ ಮನೆಗೂ ಇವಳೇ ಅಡುಗೆ ಮಾಡ್ಕೊಂಡೋಗಿ ಕೊಡಬೇಕಂತೆ. ಆಮೇಲೆ ಎಲ್ಲ ಕೆಲಸ ಇವಳೇ ಮಾಡಬೇಕಂತೆ. ಪಾಪ ನನ್ನ ಮಗಳು ಎಷ್ಟು ಕಷ್ಟಪಡ್ತಾವಳು ಏನೋ. ಅತ್ತೆ, ಇಷ್ಟನ್ನ ಅಥವಾ ಇನ್ನೂ ಏನು ಹೇಳಿದ್ಲ? ಇನ್ನೂ ಏನು ಹೇಳಬೇಕು? ಇಷ್ಟೆಲ್ಲ ಗೊತ್ತಾಗಲ್ವಾ?
ನನ್ನ ಮಗಳು ಎಷ್ಟು ಕಷ್ಟಪಡ್ತಾವಳೆ ಅಂತ. ಅಲ್ಲ ಅತ್ತೆ, ಈ ಎಲ್ಲ ಕೆಲಸನೂ ನಾನು ಮಾಡ್ತೀನಲ್ಲ, ಹಾಗಾದ್ರೆ ನೀವು ನನಗೂ ಹಿಂಸೆ ಕೊಡ್ತದೆ ಅಂತ ನನ್ನ ಅಮ್ಮಗೆ ಹೇಳೋಕ್ಕಾಗುತ್ತಾ? ನಿನ್ನ ಕತೆ ಬೇರೆ ಅವಳ ಕತೆ ಬೇರೆ ಕಣೆ. ನೀನೇನೋ ಇಲ್ಲೇ ಇದೆಯಾ, ಎಡೋ ಬಿದ್ದೆ ಇಂಥ ಮನೆಗೆ ಹೋಗ್ತೀಯಾ, ಆದರೆ ನನ್ನ ಮಗಳ ಕತೆ ಹೇಳು, ಅಷ್ಟು ದೂರದಲ್ಲಿದ್ದಾಳೆ. ಪಾಪ ನನ್ನ ಮಗಳು ಎಷ್ಟು ಕಷ್ಟ ಅನುಭವಿಸ್ತಾ ಇತ್ತು ಏನು. ಬರಲಿ, ಅವ್ರ ಅಣ್ಣ ಬರಲಿ, ಅವ್ರ ಅಪ್ಪ ಎಲ್ಲ ಬರಲಿ, ಏನಾದರೂ ಒಂದು ಹೇಳಿ ತೀರ್ಮಾನ ತಗೊತೀನಿ. ಹಿಂಗೆ ಬಿಟ್ಟರೆ ನನ್ನ ಮಗಳು ತುಂಬ ಕಷ್ಟ ಅನುಭವಿಸ್ಕೊಂತಾಳೆ. ಅದಕ್ಕೆ ಹೇಳೋದು, ತುಂಬ ಆತ್ರಪಟ್ಟು ಮದುವೆ ಮಾಡಬಾರ್ದು ಅಂತ. ಹಿಂಗೆಲ್ಲ ಆಗುತ್ತೆ. ಹಾಂ, ಮಗಳು ಸ್ವಲ್ಪ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಮ ಅತ್ತೆಗೆ ಎಷ್ಟು ಬೇಜಾರಾಗುತ್ತು. ಆದರೆ ಪಾಪ ಅಜ್ಜಯ್ಯಕ್ಕ ಎಷ್ಟೆಲ್ಲ ಕಷ್ಟಪಡ್ತಾರೆ. ಅವ್ರ ಕಷ್ಟ ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ವಾ ಯಪ್ಪ. ಅವಳಿಗೆ ಹೀಗೆಲ್ಲ ಆಗಬೇಕಾಗಿದ್ದೆ, ಏನು ಕಮ್ಮಿ ಆಗ್ತಿದ್ಲ ಅವಳು. ಅದಕ್ಕೆ ದೇವರೊಳಗೆ ಕರೆಕ್ಟಾಗೇ ಮಾಡಿದ್ದಾನೆ. ಇದು ಆಗಬೇಕು, ಇನ್ನೂ ಆಗಬೇಕು. ನೋಡಪ್ಪ ಹುಡುಗ ಇಲ್ಲಿ ಬಾಯಲ್ಲಿ. ಏನು ಅಂಕಲ್, ನಾನು ಹುಡುಗ ಅಂತ ನನಗೇನು ಹೆಸರಿಲ್ವಾ? ನನ್ನ ಹೆಸರು ಧನುಷ್ ಅಂತ ಕರೀರಿ. ಅಯ್ಯೋ ಹೆಸ್ರಲ್ಲಿ ಏನೈತೆ, ಬಾರೋ ಅಂದರೆ ಬರಬೇಕಿಲ್ಲಿ. ನೋಡಿ, ನನ್ನ ಹತ್ರ ನೀವು ಹಂಗೆಲ್ಲ ಮಾತಾಡಬೇಡಿ. ನಾನು ಯಾರು ಗೊತ್ತಾ, ನಾನು ಯಾರ ಮಗ ಗೊತ್ತಾ? ನಮ್ಮಪ್ಪ ಏನಂತ ಗೊತ್ತಾ ನಿಮಗೆ? ನಮ್ಮಪ್ಪ ಆರ್ಮಿಲಿದ್ದಾರೆ, ಅವ್ರ ಮಗ ನಾನು. ನೆನ್ಪಿಟ್ಕೊಳ್ಳಿ, ನನ್ನ ಕರಿಬೇಕಾದ್ರೆ ಹುಷಾರಾಗಿ ಕರಿಬೇಕು, ಗೌರವ ಕೊಟ್ಟು ಗೌರವ ತಗೋಬೇಕು. ಅರ್ಥ ಆಯ್ತಾ ನಿಮಗೆ? ನಂಗೆ ನೀವು ಯಾರು ಅಂತ ಗೊತ್ತಿಲ್ಲ, ಆದರೂ ಹೇಳಬೇಕು ಅನಿಸ್ತು ಹೇಳ್ತಿದ್ದೀನಿ ಅಷ್ಟೇ. ಏನೋ ನಿಮ್ಮಪ್ಪ ಆರ್ಮಿಲಿ ಕೆಲಸ ಮಾಡ್ತಾನ? ಆದರೆ ಅವನ ಕಂಡ್ಲ ಈ ಊರಿನಲ್ಲಿ ಆರ್ಮಿನ ಕೆಲಸ ಮಾಡೋ ಬಡ್ಡಿ ಮಗ ಅಂದಂಗೆ. ಏನು ನಿಮ್ಮಪ್ಪ ಹೆಸರು? ನನಗೆ ಯಾರಿಗಂತವ್ರಿಗೆಲ್ಲ ನಮ್ಮಪ್ಪ ಹೆಸರು ಹೇಳ್ಬೇಡ ಅಂತ ನಮ್ಮಮ್ಮ ಹೇಳಿದ್ದಾರೆ. ಅದಕ್ಕೆ ನಮ್ಮಪ್ಪ ಹೆಸರು ಯಾರಿಗೂ ಹೇಳಲ್ಲ, ಅದು ಸೀಕ್ರೆಟು. ಯಾಕಂದರೆ ನಮ್ಮಪ್ಪ ಆರ್ಮಿಲಿ ಸೀಕ್ರೆಟಾಗಿ ಕೆಲಸ ಮಾಡ್ತಾವ್ರೆ. ಅದಕ್ಕೆ ಅವ್ರ ಹೆಸರು ಯಾರಿಗೂ ಹೇಳ್ಬಾರ್ದು ಅಂತ ನಮ್ಮಮ್ಮ ಹೇಳಿದ್ದಾರೆ. ಬಿಡು, ಅದೇನಾದ್ರು ನನಗೇನು, ನೀನು ಯಾರ ಮಗನಾಗಿದ್ದು ನನಗೇನಾಗಬೇಕು. ಸರಿ, ಇಲ್ಲಿ ಒಂದು ಹುಡುಗಿ ಐತೆ ಗೌರಿ ಅಂತ, ಸ್ವಲ್ಪ ಅವ್ರುಗಳನ್ನ ಕರ್ಕೊಂಬರ್ತೀಯಾ? ಏನು ಗೌರಿ ಅಕ್ಕನ? ನಿಂಗೆ ಕಣ್ ಕರಿಬೇಕು? ನೀನೇನಾಗಬೇಕು ಅವಳಿಗೆ? ಹಾಂ, ಏಯ್ ನಿಂಗೆ ಯಾಕೋ ಅದೆಲ್ಲ, ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡು, ಹೋಗು. ಧನು, ನೀನೇನೋ ಮಾಡ್ತಾ ಇದ್ಯಾ? ಇನ್ನೂ ಊಟ ಮಾಡಿದ್ದಾಗಿಲ್ವಾ? ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಬಾ. ಇವ್ರು ಯಾರು? ಅರೆ, ಇವ್ರು ನಮ್ಮ ಅಪ್ಪ ಅಲ್ವಾ? ಅಪ್ಪ ನೀನು ಹೇಗಿದ್ಯಪ್ಪ? ಅಲ್ಲ, ಇಷ್ಟು ವರ್ಷ ಎಲ್ಲ ಹೊಂಟೋಗಿದ್ದೆ ಅಂತ. ನೀನು ಅಜ್ಜಿ ಮನೆ ಬಿಟ್ಟು ಹೋದಾಗಿಂದ ನಾವೆಲ್ಲ ಎಷ್ಟು ಹುಡುಕರು ಗೊತ್ತಾ ನಿನ್ನ? ನೀನು ಎಲ್ಲೂ ಸಿಗಲಿಲ್ಲ. ಇಷ್ಟು ದಿವಸ ಎಲ್ಲೋಗಿದ್ದೆ ಅಪ್ಪ? ಓ, ಅಪ್ಪ ಅಂತ ಕರಿತಾವಳೆ ಅಂದರೆ ನನಗಿಳು ಗೊತ್ತು ಸಿಗಲಿಲ್ಲ, ಆದರೆ ಇವಳಿಗೆ ನನ್ನ ಗೊತ್ತು ಸಾಕು ಚೆನ್ನಾಗಿ ಸಿಕ್ಕೈತೆ. ಅಂದರೆ ಇವಳೇ ನನ್ನ ಮಗಳು ಗೌರಿ ಇರಬೇಕು. ಅಲ್ಲ ಅಪ್ಪ, ಯಾಕೆ ಮುಖ ನೋಡ್ತಾ ಇದೆಯಾ? ಯಾಕೆ ನಿನಗೆ ನನ್ನ ಗೊತ್ತು ಸಿಗಲಿಲ್ವಾ? ನಾನಪ್ಪ ನಿಮ್ಮ ಮಗಳು ಗೌರಿ, ನನ್ನ ಮರ್ತ್ಬಿಟ್ರಾ? ಓ ಗೌರಿ, ನೀನೇನಾ? ನೀನೆ ನೋಡಿ ಎಷ್ಟು ವರ್ಷ ಆಯ್ತಮ್ಮ. ಹೇಗಿದೆಯಾ? ಚೆನ್ನಾಗಿದೆಯಾ? ನಾವೆಲ್ಲ ಹೇಗಪ್ಪ ಚೆನ್ನಾಗಿರೋಕ್ಕಾಗುತ್ತೆ? ಹಾಂ, ನೀನಂತ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊಂಟೋಗ್ಬಿಟ್ಟೆ. ಅಲ್ಲ, ನಮ್ಮನ್ನೆಲ್ಲ ಬಿಟ್ಟು ಒಂದು ತಪ್ಪು ನಾವೇನು ಮಾಡಿದ್ವಿ? ನೀನು ಯಾಕೆ ಹಂಗೆ ಮಾಡಿದೆ? ಏ ಅಕ್ಕ, ನೀನು ಯಾರನ್ನ ಅಪ್ಪ ಅಂತ ಕರಿತೀಯ? ನಮ್ಮಪ್ಪ ಅಲ್ಲಿ ಆರ್ಮಿಲಲ್ವ ಇಡೋದು? ಇವ್ರು ಯಾರು? ಲೋ ಧನು, ಇವ್ರು ಯಾತ್ರ ಇನ್ನೂ ಗೊತ್ತಾಗಿಲ್ವೇನೋ? ಇವರೇ ಕಣ ನಮ್ಮಪ್ಪ. ಅಕ್ಕ, ನೀನು ಏನು ಹೇಳ್ತಾ ಇದೀಯಾ? ಇವರು ನಮ್ಮ ಅಪ್ಪನ? ಅಪ್ಪ, ನಿಮಗೆ ಗೊತ್ತಾ ಇವನು ಯಾರು ಅಂತ? ಇವನು ನಮ್ಮ ತಮ್ಮ, ಇವನ ಹೆಸರು ಧನುಷ್ ಅಂತ. ಏನು ನೀನು ಏನಮ್ಮ ಹೇಳ್ತಾ ಇದೆಯಾ? ಅಂದರೆ ನನಗೆ ಕೊನೆಗೂ ಗಂಡು ಮಗ ಹುಟ್ಟೇ ಬಿಟ್ನಾ? ಅಯ್ಯೋ, ನನಗೆ ಗುರ್ತು ಸಿಕ್ಕಿಲ್ವಲ್ಲಪ್ಪ. ಲೋ ಮಗನೇ, ನಾನೇ ಕಣ ನಿಮ್ಮಪ್ಪ. ನಾನಿನ್ನ ಒಪ್ಕೊಳ್ಳಲ್ಲ. ನಮ್ಮಪ್ಪ ಹಿಂಗಿರ್ತಾರ? ನಮ್ಮಪ್ಪ ಆರ್ಮಿಲಿರ್ತಾರೆ. ಆರ್ಮಿ ಥರ ಡ್ರೆಸ್ಸು, ಪ್ಯಾಂಟು, ಶರ್ಟು, ಟೊಪ್ಪಿ ಎಲ್ಲ ಹಾಕೊಂಡಿರ್ತಾರೆ. ನೀನಲ್ಲ, ನೀನು ನಂಗೆ ಅಪ್ಪ ಅಲ್ಲ. ನೀನು ಬೇಡ, ಹೋಗು. ಏಯ್, ಹಂಗೆಲ್ಲ ಅನ್ಬಾರ್ದಪ್ಪ. ಇಲ್ಲಿ ಬಾ ಇಲ್ಲಿ. ನನ್ನ ಮುಟ್ಬೇಡ. ಅಪ್ಪ ಹೋಗ್ಲಿ ಬಿಡಪ್ಪ, ಅವನ್ನ ಯಾವತ್ತೂ ನೋಡಿಲ್ವಲ್ಲ, ಅದಕ್ಕೆ ನಿನ್ನ ಅಪ್ಪ ಅಂತ ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ. ಸರಿ ಬಿಡು, ಇನ್ಮೇಲೆ ಹೇಗಿದ್ರು ಇನ್ನು ನನ್ನ ಜೊತೆ ಇರ್ತೀಯಲ್ಲ, ಸ್ವಲ್ಪ ಸ್ವಲ್ಪ ಅವನು ಅಡ್ಜಸ್ಟ್ ಆಗ್ತಾನೆ.
ಅಪ್ಪ ಅದು ನನಗೆ ಅಜ್ಜಿ ಬಗ್ಗೆ ನಿಮ್ಗೆ ಗೊತ್ತಾಯ್ತಾ? ಹಾಗಾದ್ರೆ ಇವಾಗ ಅಜ್ಜಿನೂ ಬಂದಿದ್ದಾರಾ? ಸರಿ ಹಾಕಿದ್ರೆ ನಡಿಯಪ್ಪ, ನಾವೆಲ್ಲ ಮನೆಗೆ ಹೋಗೋಣ. ಮಗಳೇ, ಅದೆಲ್ಲ ಇರಲಿ, ಮನೆಗೆ ಹೋಗೋಣ, ನಿಧಾನಕ್ಕೆ ಹೋಗೋಣ. ಅದು ನಾನು ಸ್ವಲ್ಪ ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಇಲ್ಲಿ ಬಂದೆ. ಏನಪ್ಪ, ಏನಂತ ಹೇಳು. ಅದು ನಾನು ಅದೆಲ್ಲ ಬಿಡು ಅಂದಂಗೆ ನೀನು ನನ್ನ ಜೊತೆ ಬಾ. ಎಲ್ಲಿಗಪ್ಪ? ಅದು ನಾನು ಈ ಊರಲ್ಲ ಇರೋದು ಇವಾಗ, ನಾನು ಬೇರೆ ಊರಲ್ಲಿದ್ದೀನಿ. ಅಲ್ಲಿ ನಿಂಗೊಬ್ಬ ಚಿಕ್ಕಮ್ಮ ಇದ್ದಾಳೆ, ಅಲ್ಲಿ ಹೋಗೋಣ ಬಾ. ಏನು, ನೀನು ಏನಪ್ಪ ಹೇಳ್ತಾ ಇದೆಯಾ? ಮತ್ತೊಂದು ಸರಿ ಹೇಳು. ಅದೇನಿಲ್ಲ ಮಗಳೇ, ನಾನು ನೀನು ಕೇಳಿದೆಯಲ್ಲ ಇಷ್ಟು ವರ್ಷ ಎಲ್ಲೋಗಿದ್ದೆ ಅಂತ. ನಾನು ಇನ್ನೊಂದು ಮದುವೆ ಆಗಿದ್ದೀನಿ. ಅಂದರೆ ನಿಂಗೆ ಚಿಕ್ಕಮ್ಮ ಇದ್ದಾಳೆ, ಇವಾಗ ಅಮ್ಮ ಇದೆಯಲ್ಲ ನಿಂಗೆ ಅಮ್ಮ, ಆ ಅಮ್ಮ ಬೇಡ, ನೀನು ಆ ಚಿಕ್ಕಮ್ಮ ಜೊತೆ ಇರುವಂತೆ ಬಾ. ಏನು, ನೀನು ಏನಪ್ಪ ಹೇಳ್ತಾ ಇದೆಯಾ? ನೀನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ಯಾ? ಹಾಂ, ಅಲ್ಲ ಅಪ್ಪ, ನೀನು ಹಂಗೆ ಮಾಡೋಕ್ಕೆ ಹೇಗಾಗುತ್ತೆ? ನೀನು ಏನು ಹೇಳ್ತಾ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಂದರೆ ನೀನು ನಮ್ಮ ಅಮ್ಮನ ಬೇಡ ಅಂತ ಬೇರೆ ಮದುವೆ ಮಾಡ್ಕೊಂಡಿದ್ಯಾ? ಹೌದಮ್ಮ, ನಾನೇನು ಮಾಡಲಿ ಹೇಳು, ನಿಮ್ಮಮ್ಮ ಯಾವಾಗಲೂ ಜಗಳ ಮಾಡ್ತಾನೇ ಇರ್ತಾಳೆ. ಮನೆಗೆ ಅದು ಬೇಕು ಇದು ಬೇಕು, ಅದಿಲ್ಲ ಇದಿಲ್ಲ ಅಂತ. ಮತ್ತು ಕೆಲ್ಸಕ್ಕೆ ಹೋಗು ಅಂತ ನನಗೂ ಹಿಂಸೆ ಕೊಡ್ತಾ ಇದ್ದಾಳೆ. ಅದಕ್ಕೆ ನಂಗೆ ಇದಾಗ ತಲೆನೋವು ಯಾಕೆ ಅಂತ ನಾನು ಬೇರೆಯವ್ರಿಗೆ ಹೋದ್ನ. ನಿಮ್ಮ ಅಜ್ಜಿ ಇದ್ದಾರಲ್ಲ, ಅವರು ನಂಗೊಂದು ಬೇರೆ ಹೆಣ್ಣು ನೋಡಿ ಮದುವೆ ಮಾಡಿರ್ತಾರೆ, ಗೊತ್ತಾ? ಅಲ್ಲ ಅಪ್ಪ, ಇದೆಲ್ಲ ಎಷ್ಟು ಈಸಿಯಾಗಿ ಹೇಳ್ತಾ ಇದೆಯಲ್ಲ. ಈ ವಿಷಯ ಎಲ್ಲ ಅಮ್ಮನಿಗೆ ಗೊತ್ತಾದ್ರೆ ಅಮ್ಮ ಏನಾಗಬೇಡ ಹೇಳು. ಅಯ್ಯೋ, ನಿಮ್ಮಮ್ಮ ಏನಾದರೂ ನನಗೇನು, ನಂಗೆ ಅದೆಲ್ಲ ಏನೂ ಬೇಡ. ನೀನು ಒಬ್ಬಳು ಬಾ, ನನ್ನ ಜೊತೆ ಬಂದ್ಬಿಡು. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಮ್ಮ, ಒಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ, ನನ್ನ ರಾಣಿಯಾಗಿ ನೋಡ್ಕೊತೀನಿ, ಸರಿನಾ? ಬಾ. ಏನಪ್ಪ ಅಂದೆ? ನನ್ನ ರಾಣಿಯಾಗಿ ನೋಡ್ಕೊತೀಯ? ನನಗೆ ಗೊತ್ತು ಅಪ್ಪ, ನೀನು ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡೆ ಅಂತ. ಅದೇನು ಹೊಸ್ತಲ್ಲ, ಅದೆಲ್ಲ ಆ ಕಡೆಗೆ ಇರಲಿ. ನೀನು ಯಾಕಪ್ಪ ಹಿಂಗೆ ಮಾಡಿದೆ? ಛೇ, ನಮ್ಮಪ್ಪ ನಂಗೆ ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಅಂತ ನಾವು 3 ಜನ ಎಷ್ಟು ಆಸೆಯಿಂದ ಕಾಯ್ತಿದ್ದೀವಿ. ಅದಲ್ಲದೆ ಅಮ್ಮ ನಿನಗೋಸ್ಕರ ಪಾಪ ಎಷ್ಟು ಕಾಯ್ತಿದ್ದಾರೆ ಗೊತ್ತಾ ನಿಮಗೆ? ನನಗೋಸ್ಕರ ಕಾಯ್ಕೊಂಡು ಇಲ್ಲೇ ಇದ್ಬಿಟ್ರೆ ನಾನು ಬಂದ್ಬಿಡ್ತೀನಾ? ಬಂದು ಹುಡುಕ್ಬೇಕಾಗಿತ್ತು ನಾನು ಇಲ್ಲಿದ್ದೀನಿ ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ರೆ ನಾನು ಮಾಡೋಕ್ಕಾಗುತ್ತೆ? ನನಗೋಸ್ಕರ ಅಮ್ಮ ಬೇಕಾಗಿತ್ತು, ನಾನು ಕರ್ಕೊಂಡಿದ್ದೀನಿ, ನಂದೇನು ತಪ್ಪಲ್ಲ. ನಿಂಗೇನು ಅಪ್ಪ ಬೇಕು ಅಂದರೆ ಬಾ, ಅಲ್ಲಿ ನಿಂಗೆ ಹೊಸ ಅಮ್ಮ ಇದ್ದಾರೆ, ಸರಿನಾ? ಅಪ್ಪ, ನೀನು ಹೇಳ್ತಾ ಇದ್ದು ತಪ್ಪು ಅಪ್ಪ, ಹಾಗೆಲ್ಲ ಮಾಡಬಾರ್ದಾಗಿತ್ತು. ಹೋಗು, ನಂಗೆ ನೀನು ಬೇಡ, ನೀನು ಹೊಸ ಅಮ್ಮನೂ ಬೇಡ. ಅಯ್ಯೋ ನಿಂತ್ಕೊಮ್ಮ, ಗೌರಿ ನಿಂತ್ಕೋ. ನೋಡು ನನ್ನ ಮಗಳನ್ನೆಲ್ಲ ಹೇಗೆ ಹಾಳು ಮಾಡಿಟ್ಟಿದ್ದಾಳೆ ಅವಳು ಅಂತ. ಅವಳು ನಾನು ಸುಮ್ಮನೆ ಬಿಡೋದಿಲ್ಲ, ಹೋಗ್ತೀನಿ. ಅವಳ ಮನೆ ಹತ್ರ ಹೋಗಿ ಅವಳು ಕೆನ್ನೆ 4 ಬಾರಿಸಿ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ಹಾಂ, ಹಾಗೆ ಮಾಡ್ತೀನಿ. ಅಲ್ಲ, ನನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ, ಅವ್ನು ಕೆಲಸ ಮಾಡಲ್ಲ, ಮಗಳನ್ನ ಬಿಟ್ಬಿಟ್ಟು ಮಗನ ಕರ್ಕೊಂಡು ಹೊರಟೋಗ್ಬಿಡಲ್ಲ. ಹಾಗೆ ಮಾಡ್ತೀನಿ ತಡಿ. ಅವನ ಹೆಸರೇನೋ ಅಂದ್ರೆ ಧನುಷ್. ಸ್ಕೂಲ್ ಬಿಡೋವರೆಗೂ ಇಲ್ಲೇ ಇರ್ತೀನಿ. ಅವ್ರನ್ನ ಹೇಗಾದರೂ ಮಾಡಿ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡೋಗ್ಬಿಡ್ತೀನಿ. ಹಂಗೆ ಮಾಡ್ತೀನಿ.